ಆತ್ಮೇರೆ, ನಿಮ್ಮ ಸಿದ್ದು ಆಪಲ್ ಪರ್ವಿಯ ನಮಸ್ಕಾರ. ಓಶೋ ವಿಚಾರಧಾರೆಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಈ ಯೂಟ್ಯೂಬ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನು ಮರಿಬೇಡಿ. ಮನುಷ್ಯನಿಗೆ ಮೂಲಭೂತವಾಗಿ 3 ಅಂಶಗಳು, 3 ರೀತಿಯ ಸ್ವಾತಂತ್ರ್ಯ ಬೇಕು ಅಂತ ಓಶೋ ಹೇಳ್ತಾನೆ. ಅಂದರೆ ನಮ್ಮ ಅರಿವಿಗೆ ಬರಲಾರದೆ ನಾವು ನಮ್ಮ ಬದುಕಿನಲ್ಲಿ ಅನೇಕ ವಿಷಯಗಳನ್ನು, ಸಂತೋಷಗಳನ್ನು ಬಿಟ್ಟಿರ್ತೇವೆ, ಮರ್ತಿರ್ತೇವೆ. ಅದನ್ನ ಇಟ್ಕೊಂಡೇ ಹೇಳ್ತಾನೆ ಓಶೋ, ಮನುಷ್ಯನಿಗೆ ಮುಖ್ಯವಾಗಿ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಮನುಷ್ಯ ಪಡೆದುಕೊಳ್ಳಲೇಬೇಕು. ಈ 3 ಸ್ವಾತಂತ್ರ್ಯಗಳ ಅರ್ಥ ಆದಮೇಲೆ ನಮಗೆ ಮುಂದಿನ ಹಂತವೇ ನಾವೇನು ಒಂದು ಬದುಕಿನಲ್ಲಿ ಆಧ್ಯಾತ್ಮಿಕ ಮೆಟ್ಟಿಲೇರಬೇಕು, ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅನ್ನೋದು ಸಾಧ್ಯ ಆಗ್ತದೆ. ಹಾಗಾದರೆ ನಮಗೆ ದೈಹಿಕ ಸ್ವಾತಂತ್ರ್ಯ ಇಲ್ವಾ, ಮಾನಸಿಕ ಸ್ವಾತಂತ್ರ್ಯ ಇಲ್ವಾ, ಆಧ್ಯಾತ್ಮಿಕ ಸ್ವಾತಂತ್ರ್ಯ ಇಲ್ವಾ ಅನ್ನೋ ಪ್ರಶ್ನೆ ಬರ್ತದೆ. ನಮಗೆ ಅರಿವಿಲ್ಲದಂತೆ ಯಾವುದೋ ಒಂದು ವರ್ತುಲದಲ್ಲಿ, ಯಾವುದೋ ಒಂದು ವ್ಯಾಮೋಹದಲ್ಲಿ ನಾವು ಇವು 3 ಕಳ್ಕೊಂಡ್ಬಿಟ್ಟಿರ್ತೀವಿ. ಇವು 3 ಅನುಭವಿಸ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಹೇಗೆ ದೈಹಿಕ ಸ್ವಾತಂತ್ರ್ಯ ಇಲ್ಲ ಅಂತೀವಿ? ನಮ್ಮ ಪಾಡಿಗೆ ನಾವು ಓಡಾಡ್ತೇವೆ, ನಮ್ಮ ಪಾಡಿಗೆ ನಾವು ತಿರುಗಾಡ್ತೇವೆ, ನಮ್ಮ ಪಾಡಿಗೆ ನಾವು ಆಡ್ತೇವೆ, ನಮ್ಮ ಪಾಡಿಗೆ ನಾವು ನಮ್ಗೇನು ಬೇಕು ಅದನ್ನು ಮಾಡ್ತೀವಿ ಅನ್ನುವಂಥ ಒಂದು ಭ್ರಮೆಯಲ್ಲಿ ನಾವಿರ್ತೇವೆ. ಆದರೆ ಹಾಗೆ ನೋಡಿದರೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸ್ತಾ ಇರೋದಿಲ್ಲ. ಹಾಗಾದರೆ ಈ ದೈಹಿಕ ಸ್ವಾತಂತ್ರ್ಯ ಅಂದರೆ ಏನು? ಅಂದರೆ ಐ ವಾಂಟ್ ಮೈ ಸೆಲ್ಫ್ ವೆರಿ ಫ್ರೀ. ನನಗೇನು ಬೇಕು ಅನ್ನಿಸ್ತದೆ ಅದನ್ನು ಮಾಡಬೇಕು, ಎಲ್ಲಿ ತಿರುಗಾಡ್ಬೇಕು ಅನ್ನಿಸ್ತದೆ ಅಲ್ಲಿ ತಿರುಗಾಡಬೇಕು, ಯಾವ ರೀತಿಯ ಉಡುಗೆ ತೊಡುಗೆಗಳನ್ನು ಅದನ್ನು ಹಾಕೋಬೇಕು. ಆದರೆ ಇದನ್ನೆಲ್ಲ ಅನುಭವಿಸ್ಲಿಕ್ಕೆ ನನಗೆ ಧಾರ್ಮಿಕ, ಕೌಟುಂಬಿಕ, ಸಾಮಾಜಿಕ ನನಗೆ ಕಂಡೀಷನ್ಸ್ ಇದ್ದಾವೆ. ಆ ಕಂಡೀಷನ್ಸನ್ನು ಫಾಲೋ ಮಾಡೋ ನೆಪದಲ್ಲಿ ನಾವು ನಮ್ಮ ಖುಷಿಯನ್ನು, ನಮ್ಮ ಸುಖವನ್ನು ಕಳ್ಕೊಂಡು ಬಿಡ್ತೇವೆ. ಹಾಗಾದರೆ ಈ ದೈಹಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ಹೇಳೋದಾದ್ರೆ ಅಂದ್ರೆ, ವಿ ಆರ್ ಕಂಡೀಷನ್ಡ್ ಬೈ ಅವರ್ ಫ್ಯಾಮಿಲಿ ಮೆಂಬರ್ಸ್, ವಿ ಆರ್ ಕಂಡೀಷನ್ಡ್ ಬೈ ಅವರ್ ಲವೆಬಲ್ ಮೆಂಬರ್ಸ್. ನಾವು ಯಾವಾಗಲೂ ನಮ್ಮನ್ನು ಪ್ರೀತಿಸುವ ಜನರಿಂದ ಆಕ್ಯುಪೈ ಆಗಿರ್ತೀವಿ, ಇದೇ ದೊಡ್ಡ ಸಡಗರ ಅಂತ ತಿಳ್ಕೊಂಡ್ಬಿಡ್ತೀವಿ. ಅಂದರೆ ಕುಟುಂಬದ ಸದಸ್ಯರು, ಸ್ನೇಹಿತರು ಇವರೆಲ್ಲ ಆಕ್ಯುಪೈ ಆಗೋದ್ರಿಂದ ನನಗೆ ಭಾಳ ಖುಷಿ ಇದೆ, ನನ್ನ ಸುತ್ತಲೂ ಒಂದು ದೊಡ್ಡ ಬಳಗ ಇದೆ ಅನ್ನೋ ಭಾವನೆ ಇರ್ತದೆ. ಆದರೆ ಒಂದು ಹಂತದಲ್ಲಿ ಭಾಳ ಲವೆಬಲ್ ಪರ್ಸನ್ಸ್ ನಾವು ಬ್ಯಾಡ್ ಅನಿಸ್ಬಿಡ್ತಾರೆ. ನಡಿ ಎಲ್ಲರೂ ಆ ಕಡೆ ನಡ್ರಿ ಅಂದ್ರೆ ನಾವು ಪ್ರೀತಿಸುವ ವ್ಯಕ್ತಿಗಳು, ಮಕ್ಕಳು, ಬಂಧುಗಳು, ಸ್ನೇಹಿತರು ಬೇಡ, ಐ ವಾಂಟ್ ಲೋನ್ಲಿನೆಸ್ ಅಂತ ಅನ್ನಿಸ್ತದಲ್ಲ. ವೆನ್ ಯು ಫೀಲ್ ಐ ವಾಂಟ್ ಲೋನ್ಲಿನೆಸ್, ಅದನ್ನು ಹೇಳದೇ ಇರೋಕೆ ಆಗೋದಿದೆಯಲ್ಲ, ಅದು ನಮ್ಮ ದೈಹಿಕ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದು. ಲೂಸಿಂಗ್ ಯುವರ್ ಓನ್ ಫ್ರೀಡಮ್. ಎಷ್ಟೋ ಸಲ ನಮಗೆ ಒಂಟಿಯಾಗಿ ಮಲಗಬೇಕು, ಒಂಟಿಯಾಗಿ ತಿರುಗಾಡಬೇಕು. ವಿ ಪ್ರಿಫರ್ ಸೋಲೋ ಟೂರ್ಸ್ ಆ್ಯಂಡ್ ಟ್ರಿಪ್ಸ್. ಆದರೆ ಈ ಸೋಷಿಯಲ್ ರಿಸ್ಟ್ರಿಕ್ಷನ್ಸ್ ಇದೆಯಲ್ಲ, ಅಯ್ಯೋ ಹಾಗೊಬ್ಬನೇ ಹೋಗೋದು ಯಾಕಪ್ಪ, ಸುಮ್ಮನೆ ರಿಸ್ಕ್ ಅನ್ನೋ ಭಾವನೆ, ಇದು ಗಂಡಿನ ವಿಷಯವಾಗಿ. ಇನ್ನು ಈ ದೈಹಿಕ ಸ್ವಾತಂತ್ರ್ಯದ ವಿಷಯ ಹೆಣ್ಣಿಗೆ ಸಂಬಂಧಿಸಿದ್ರಂತೂ ಅದು ಭಯಾನಕವಾಗಿದೆ, ಭೀಕರವಾಗಿದೆ. ಅನೇಕ ಕಟ್ಟುಪಾಡುಗಳು, ಅನೇಕ ನಿರ್ಬಂಧಗಳು. ಒಂದು ಹೆಣ್ಣು ಬಾಲ್ಯದಲ್ಲಿ ತಂದೆಯ ಪ್ರೀತಿ ವ್ಯಾಮೋಹದಲ್ಲಿ ಸಿಲುಕಿ ತನ್ನ ದೈಹಿಕ ಸ್ವಾತಂತ್ರ್ಯಕ್ಕೆ ಪೆಟ್ಟನ್ನು ತಂದುಕೊಳ್ತಾಳೆ. ತಾಯಿ ಅನೇಕ ಕಂಡೀಷನ್ಗಳನ್ನು ಹೇಳ್ತಾ ಹೋಗ್ತಾಳೆ. ಬೆಳೆದಂತೆಲ್ಲ ಅವಳ ಬಾಳ ಸಂಗಾತಿ ಜೊತೆಗೆ ಆ ದೈಹಿಕ ಸ್ವಾತಂತ್ರ್ಯಕ್ಕೆ ಪೆಟ್ಟನ್ನು ತಂದುಕೊಳ್ತಾಳೆ. ಮತ್ತೆ ಮುಂದುವರೆದಾಗೆಲ್ಲ ಕುಟುಂಬದ ಸದಸ್ಯರು, ಅದರಲ್ಲೂ ತನ್ನನ್ನು ಗಾಢವಾಗಿ ಆಲಂಗಿಸುವ, ಪ್ರೀತಿಸುವ ಮಕ್ಕಳ ಸಡಗರದಲ್ಲಿ ದೈಹಿಕ ಸ್ವಾತಂತ್ರ್ಯವನ್ನು ಕಳ್ಕೊಳ್ತಾಳೆ. ಮುಂದೆ ವಯಸ್ಸಾದಂಗೆಲ್ಲ, ಅಯ್ಯೋ ನಿನಗೆ ವಯಸ್ಸಾಯಿತು, ನೀ ಕೇರ್ಫುಲ್ ಆಗಿರೋ ಅನ್ನುವಂಥ ಮಕ್ಕಳ ಆಶ್ರಯದಲ್ಲಿ ಅವಳು ತನ್ನ ದೈಹಿಕ ಸ್ವಾತಂತ್ರ್ಯವನ್ನು ಕಳ್ಕೊಳ್ತಾಳೆ. ಬಹುಶಃ ಮುಖ್ಯವಾಗಿ ಭಾರತ ದೇಶದ ಮತ್ತು ಜಗತ್ತಿನ ಮಹಿಳೆಯರನ್ನು ಉದ್ದೇಶವಾಗಿಟ್ಟುಕೊಂಡು, ಮತ್ತು ಯಾವುದನ್ನು ಪಡ್ಕೊಂಡ್ರೆ ನಾನು ಸುಖವಾಗಿರ್ತೀನಿ ಅನ್ನುವಂಥ ಅಜ್ಞಾನದಲ್ಲಿರುವಂಥ ವ್ಯಕ್ತಿಗಳನ್ನು ಕುರಿತು ಈ ದೈಹಿಕ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾನೆ. ಸಮ್ಟೈಮ್ಸ್ ಯು ಆರ್ ಫೆಡ್ ಅಪ್ ಆ್ಯಂಡ್ ಯು ಫೀಲ್ ನಡ್ರಿ ಎಲ್ಲರೂ ನಡೀರಿ ಅನ್ನುವಂಥ ಭಾವನೆ ಏನು ಬರುತ್ತಲ್ಲ, ಅದು ಬಂದಾಗ ವೆನ್ ಯು ಫೀಲ್ ಯು ವಾಂಟ್ ಟು ಬಿ ಲೋನ್ಲಿ, ವೆನ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಫಿಸಿಕಲ್ ಫ್ರೀಡಮ್, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಅಂದರೆ ಆಧ್ಯಾತ್ಮ ಮತ್ತು ಧ್ಯಾನಕ್ಕೆ ಬೇಕಾಗಿರುವ ಮೊದಲ ಹಂತವೂ ಅದೇ, ನಮ್ಮ ಲೌಕಿಕ ಬದುಕಿನಲ್ಲಿ ಬೇಕಾಗುವಂಥ ದೈಹಿಕ ಸ್ವಾತಂತ್ರ್ಯವೂ ಅದೇ.
ಆದರೆ ವ್ಯಕ್ತಿ ತನ್ನ ಈ ಸಾಂಸಾರಿಕ ಜಂಜಾಟದಲ್ಲಿ ನನಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನ ಮರ್ತು ಬಿಡ್ತಾನೆ. ಸೊ ಅದನ್ನ ಓಶೋ ಎಚ್ಚರಿಸಿ ಹೇಳ್ತಾನೆ, ನಿನಗೆ ಬೇಕಾಗಿರೋದು 3 ಹಂತಗಳ ಸ್ವಾತಂತ್ರ್ಯ: ದೈಹಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ. ಈಗ ಮೊದಲನೇ ಹಂತವಾಗಿ ಇವತ್ತು ನಾನು ನಿಮ್ಮೊಂದಿಗೆ ಹೇಳೋದು ದೈಹಿಕ ಸ್ವಾತಂತ್ರ್ಯದ ಮಹತ್ವ. ನಾವು ಚಿಕ್ಕವರಿದ್ದಾಗ ನಮ್ಮ ಬಾಲ್ಯದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ದೈಹಿಕ ಸ್ವಾತಂತ್ರ್ಯ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಾ ಇರಲಿಲ್ಲ. ಸೊ ಅವರಿಗೆ ತಮ್ಮ ಸ್ನೇಹಿತರ ಜೊತೆ ಕುಟುಂಬದ ವಿಷಯಗಳನ್ನು ಎಲ್ಲಾದರೂ ಹಂಚ್ಕೋಬೇಕಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ಮನೆಯಲ್ಲಿ ಹಿತ್ತಲ ಇರ್ತಿತ್ತು, ಹಿತ್ತಲದಲ್ಲಿ ಪಕ್ಕದ ಮನೆ ಇರ್ತಿತ್ತು, ಅವ್ರ ಜೊತೆ ಹಂಚ್ಕೊಳ್ತಾ ಇದ್ರು. ಹಾಗೂ ಕುಟುಂಬದ ಸದಸ್ಯರು ಇಣಿಕಿ ನೋಡಿದಾಗ ಅವರಿಗೆ ದೇ ನೆವರ್ ಫೆಲ್ಟ್ ದೇ ಆರ್ ಫ್ರೀ. ಮುಂದೆ ಇನ್ನೊಂದು, ಈಗಿನ ಹಾಗೆ ನಮ್ಮಲ್ಲಿ ಟಾಯ್ಲೆಟ್ ಸಿಸ್ಟಮ್ನಲ್ಲೆಲ್ಲ ಅವರೆಲ್ಲ ಬಯಲು ಕಡೆ ಹೋಗ್ತಿದ್ರು. ಅಲ್ಲಿ ಸಾಮೂಹಿಕ ಏನು ಒಂದು ಶೌಚಾಲಯ ಇತ್ತಲ್ಲ, ಅಲ್ಲಿ ಅಟ್ಲೀಸ್ಟ್ ದೇ ಎಂಜಾಯ್ಡ್ ದಿ ಫ್ರೀಡಮ್ ಆಫ್ ದಿ ಶೇರಿಂಗ್ ಸಮ್ ಐಡಿಯಾಸ್ ವಿತ್ ಅದರ್ಸ್. ಅಂದರೆ ಅದು ಒಂದು ರೀತಿಯ ದೈಹಿಕ ಸ್ವಾತಂತ್ರ್ಯ ಅನ್ನೋ ಅರ್ಥದಲ್ಲಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಹಿಸ್ತಾ ಇದ್ವಿ. ಈ ನಾಗರಿಕತೆ ಬೆಳೆದ ಹಾಗೆಲ್ಲ ಮನುಷ್ಯ ಐಷಾರಾಮಿ ಬದುಕಿಗೆ ಬಂದ ಹಾಗೆಲ್ಲ ತನ್ನ ದೈಹಿಕ ಸ್ವಾತಂತ್ರ್ಯದ ಕಡೆ ಗಮನ ಕೊಡ್ತಾ ಇದ್ದಾನ ಅನ್ನೋಂಥ ಪ್ರಶ್ನೆ ಬರ್ತದೆ. ನೀವು ಅಧ್ಯಾತ್ಮದ ಮೊದಲ ಮೆಟ್ಟಿಲನ್ನು ಏರ್ಬೇಕಾದಾಗ ಅಥವಾ ನಿಮ್ಮ ಸಾಮಾನ್ಯ ಬದುಕಿನಲ್ಲಿಯೂ ನೀವು ಖುಷಿಯಾಗಿರ್ಬೇಕಾದಾಗ ಬಹಳ ಕೇರ್ಫುಲ್ ಆಗಿ ಗಮನಿಸಬೇಕಾದ ಪಂಚೇಂದ್ರಿಯ ಸುಖಗಳು, ಪಂಚೇಂದ್ರಿಯದ ಅನುಭೂತಿ, ಪಂಚೇಂದ್ರಿಯದ ಮಹಾಜ್ಞಾನ ಆಗಬೇಕಾಗಿತ್ತು. ಅಂದ್ರೆ ನೀವು ಎಷ್ಟೇ ನಿಮ್ಮನ್ನು ಗಾಢವಾಗಿ ಪ್ರೀತಿಸೋರಿದ್ರು ಕೂಡ ಅವರಿಂದ ಕೆಲವು ಕ್ಷಣ ದೈಹಿಕವಾಗಿ ದೂರ ಇತ್ತು, ಒಬ್ಬರೇ ಮಲಗೋದು, ಏಕಾಂತದಲ್ಲಿರೋದು, ಆ ಡಿಸ್ಟರ್ಬೆನ್ಸ್ ಇಂದ ದೂರ ಇದ್ದು ನೀವು ಆ ಏಕಾಂತವನ್ನು ಅನುಭವಿಸ್ಲಿಕ್ಕೆ ಮೊದಲ ಮೆಟ್ಟಿಲೇ ದೈಹಿಕ ಸ್ವಾತಂತ್ರ್ಯ, ಆ ಫಿಸಿಕಲ್ ಫ್ರೀಡಮ್. ಮುಂದಿನ ಎಪಿಸೋಡ್ಗಳಲ್ಲಿ ಇರಬಹುದಾದ ಮಾನಸಿಕ ಸ್ವಾತಂತ್ರ್ಯದ ಮಹತ್ವ, ಅದರ 3ನೇ ಮೆಟ್ಟಿಲು ಮತ್ತು ಸುಪ್ರೀಂ ಸ್ಟೇಜ್ ಆಫ್ ಫ್ರೀಡಮ್ ಅಂತ ನಾವು ಕರಿತೀವಿ. ಆ ಸುಪ್ರೀಂ ಸ್ಟೇಜ್ ಆಫ್ ಫ್ರೀಡಮ್ ಇರೋದೇ ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ನಿತ್ಯದ ಬದುಕಿನಲ್ಲಿ ಈ 24 ಗಂಟೆಗಳಲ್ಲಿ ನಾವೇನು ನಿದ್ರಾವಸ್ಥೆಗೆ ಹೋಗ್ತೇವೆ, ಆ ನಿದ್ರಾವಸ್ಥೆಯ ಸಂದರ್ಭದಲ್ಲೂ ಕೂಡ ನಮಗೆ ಮುಕ್ತವಾದ ದೈಹಿಕ ಸ್ವಾತಂತ್ರ್ಯ ಇರೋದಿಲ್ಲ ಅನ್ನೋದು ಅಷ್ಟೇ ಹಾಸ್ಯಾಸ್ಪದ. ನಮಗೆ ಬೇಕಾಗಿರುವ ಮಕ್ಕಳು, ಗಂಡನೋ ಹೆಂಡತಿಯೋ ಸಂಗಾತಿಯೋ ನಮ್ಮ ಜೊತೆ ರಾತ್ರಿ ಮಲಗ್ತಾರಲ್ಲ, ಆ ನಿದ್ರಾವಸ್ಥೆಯಲ್ಲೂ ಕೂಡ ಮನುಷ್ಯ ಒಂದು ದೈಹಿಕ ಸ್ವಾತಂತ್ರ್ಯವನ್ನು ಅನುಭವಿಸದೇ ಇರುವ ಸೂಕ್ಷ್ಮತೆಯನ್ನು ಓಶೋ ಹೇಳ್ತಾನೆ. ಅದಕ್ಕೆ ತುಂಬ ಕಲ್ಚರ್ಡ್, ತುಂಬ ಎಜುಕೇಟೆಡ್, ತುಂಬ ಜ್ಞಾನಿಗಳು ದೇ ಪ್ರಿಫರ್ ಟು ಸ್ಲೀಪ್ ಲೋನ್ಲಿ. ಆ ಸಬ್ಕಾನ್ಷಿಯಸ್, ಒಂಥರ ಅನ್ಕಾನ್ಷಿಯಸ್ ಹಂತದ ನಿದ್ರೆ ಮತ್ತು ತಮಗೆ ಬೇಕಾಗಿರುವ ಏಕಾಂತ ಬೇಕು ಅನಿಸ್ತದಲ್ಲ, ಆ ದೈಹಿಕ ಸ್ವಾತಂತ್ರ್ಯದ ಅನುಭವವನ್ನು ನಾವು ಪ್ರತಿಕ್ಷಣ ಅನುಭವಿಸ್ಬೇಕು. ಅದಕ್ಕೆ ವ್ಯಕ್ತಿ ಏಕಾಂತವಾಗಿದ್ದಾಗೆ ಖುಷಿಯಾದಾಗೆ ಹಾಡ್ತಾನೆ ಅನ್ನೋ ಕಾರಣಕ್ಕೆ ಎಲ್ಲರ ಬೇರೆ ಕಡೆ ಹಾಡ್ಬಿಟ್ರೆ ಹಿ ಹ್ಯಾಸ್ ನೋ ಫ್ರೀಡಮ್ ಫಿಸಿಕಲಿ ಟು ಸಿಂಗ್ ವಾಟ್ ಎವರ್ ಹಿ ಫೀಲ್ಸ್. ಸೊ ಹಿ ಚೂಸಸ್ ಬಾತ್ರೂಮ್. ಸೊ such kind of freedom is called as bathroom singing, or such persons are called as bathroom singers. ಕಾರಣ ಏನು ಅಂದರೆ ಅವನಿಗೆ ಆ ಉಸಿರುಗಟ್ಟುವ ವಾತಾವರಣದಿಂದ ಹೊರಗೆ ಬಂದು ಆ ದೈಹಿಕವಾದ ಸ್ವಾತಂತ್ರ್ಯದ ಅನುಭೂತಿ ಇದೆಯಲ್ಲ, ಅದನ್ನು ನಾವು ನಿತ್ಯದ ಬದುಕಿನಲ್ಲಿ ಅಂದರೆ ಒಂಟಿಯಾಗಿ ನಡೆಯೋದ್ರ ಮೂಲಕ, ಒಂಟಿಯಾಗಿ ಹಾಡೋದ್ರ ಮೂಲಕ, ಒಂಟಿಯಾಗಿ ಪಯಣಿಸೋದ್ರ ಮೂಲಕ ಆ ದೈಹಿಕ ಸ್ವಾತಂತ್ರ್ಯ ಪುಳಕವನ್ನು ಅನುಭವಿಸೋಣ ಅಂತ ಹಾರೈಸ್ತೇನೆ. ನಮಸ್ಕಾರ.